ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀರಿ. ನಾವಿವತ್ತು ಅಣ್ಣನ ಮದುವೆದು ಜವಳಿ ಕಲೆಕ್ಷನ್ಗೆ ಬಂದಿದ್ದೇವೆ. ಜವಳಿ ಪರ್ಚೇಸ್ ಮಾಡಲಿಕ್ಕೆ ಅಕ್ಕನವ್ರು ಬಂದು ಕೈ ಸಿಕ್ಕಿದ್ರು ನೋಡಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಕೂಡಲೇ ಬಂದು ಎಸ್ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ ಆಗ ನೀವು ಬಂದ್ರು. ಯಾಕೆ ಅನು ಕೂಗ್ತಿದ್ದೇನೆ. ಅನು ನೋಡಿ ಬಾರಿ ಬೆಳಿಗ್ಗೆ ಸಿಟ್ಟಲ್ಲಿದ್ದಾಳಂತೆ. ವಾವ್, ಎಷ್ಟು ಪ್ರಿಟಿ ಕಾಣ್ತಿದ್ಯಾನು ನಿನ್ ವಿಡಿಯೋದಲ್ಲಿ. ನೋಡು ಹಚ್ಚದವಳು ನೋಡು. ಜುಟ್ ಚೆನ್ನಾಗಿದೆ. ಈಗ ಕೆಪ್ಪೆಗೆ ಬೀಳದಿರೆ ಸಾಕು. ಅದೇ ಹಾಯ್ ಹೇಳು. ಅದನ್ನ ಮಾವನ್ ಮದ್ವೆದು ಡ್ರೆಸ್ ಕಲೆಕ್ಷನ್ಗೆ ನಾವು ಹೋಗ್ತಾ ಇದೀವಿ, ಡ್ರೆಸ್ ಪರ್ಚೇಸಿಗೆ. ಗೈಸ್, ನಾವು ರಾಧಾಸ್ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೇವೆ. ನೋಡುವ ಯಾವ ಥರ ಎಲ್ಲ ಕಲೆಕ್ಷನ್ಸ್ ಉಂಟು ಎಂತ ಅಂತ. ಸೀರೆ ಎಲ್ಲ ತೆಗೆದು ಹಾಕ್ತಿದ್ದಾರೆ. ಒಂದೊಂದೇ ನೋಡ್ತಾ ಇದ್ದೀವಿ ನಾವು. ಬವಿತಾ ಗೈಸ್ ನೋಡಿ, ಈ ಸೀರೆ ನನಗೆ ಇಷ್ಟ ಆಯಿತು ಅಂತ ಹೇಳಿ ಅವ್ರಿಗೆ ಹಿಡಲಿಕ್ಕೆ ಹೇಳ್ತಿದ್ದೀನಿ. ಬಟ್ ಟೂ ಕಾಸ್ಟ್ಲಿ. ಎರಡು ಫೋಟೋ ನೆಡ್ಕೊಂಡು ನಿಮಗೆ ನೋಡಿ. ಅದರಲ್ಲಿ ನೀವು ಕಂಪೇರ್ ಮಾಡಿ. ಆ ಫೋಟೋ ತೋರಿಸಿ. ಅದ್ರಿಲ್ಲ ಗೈಸ್, ಈ ಸಾರಿ ಹೇಗೆ ಉಂಟು? ಬನಾರಸಿ ಸಿಲ್ಕ್ ನೋಡಿ ಗೈಸ್. ಇದು ಚಂದ ಕಾಣ್ತದೆ ನಿಂಗೆ. ನನಗೆ 3 ಸೀರೆ ತುಂಬ, 4 ಸೀರೆ ತುಂಬ ಇಷ್ಟ ಆಯಿತು. ಬಾಬಾ ಜೋನ್ಯಾ, 3 ಒಂದು ಟಿಶ್ಯೂ ಸಿಲ್ಕ್, 2 ನಾರ್ಮಲ್ ಸ್ಯಾರಿ, 1 ಬನಾರಸಿ ಸ್ಯಾರಿ. ಸೊ 4 ಸೀರೆಯಲ್ಲಿ ಯಾವುದು ಗೊತ್ತಿಲ್ಲ, ಫುಲ್ ಬೇರೆ ಕಾಸ್ಟ್ ಇದ್ದು. ನೋಡಬೇಕು ನನಗೆ ಯಾವುದು ಚೆಂದ ಕಾಣ್ತದೆ ಅದನ್ನು ನನಗೆ ತಗೊಳ್ಳೋದು. ಜನ ನೋಡಿ ಗೈಸ್, ಜನ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲ ಐ ಥಿಂಕ್ ವೆಡ್ಡಿಂಗ್ ಪರ್ಚೇಸ್. ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ. ಸಾರಿ ಹೇಗೆ ಉಂಟೆ? ದಿಶ್ವಿ ಅಲ್ಲ, ಸಾರಿ ಆದ್ಯ. ಚಂದ ಇಲ್ಲ? ಚಂದ ಅನ್ನೋದಿರಲ್ಲ ನನಗೆ. ನಂಗೆ ಯಾವ್ದು ಚಂದ ಕಾಣ್ಬೋದು ನಿನ್ನ ಪ್ರಕಾರ? ಪಿಂಕ್. ಆಗ ನೀನು ಲೈಕ್ ಮಾಡಿದ್ದೆ ಅದಾ? ಅದಕ್ಕೆ ಎಷ್ಟು ಗೊತ್ತಾ? 3800 ಸಮಥಿಂಗ್ ಎಷ್ಟು. ಅದವಳಿಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಚೆಂದ ಇದೆ, ಕಾಂಟ್ರಾಸ್ಟ್ ತುಂಬ ಇಷ್ಟ ಆಯಿತು. ಆದರೆ ನನಗೆ ಇದು, ನಾನು ತುಂಬ ವೈಟ್ ಅಲ್ವಾ, ಸೊ ನಾನು ತುಂಬ ವೈಟ್ ಕಾಣ್ಬೋದು. ಅದಕ್ಕೆ ಅದನ್ನು ಸ್ವಲ್ಪ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೇವೆ. ಓಕೆ, ನಾನೊಂದು ಬನಾರಸಿ ಸಿಲ್ಕ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೇನೆ. ಅದರ ಮೇಲೆ ನನ್ನ ಅತ್ತೆದು ಕಣ್ಣು ಬಿದ್ದಿದೆ. ನೀನು ನೋಡಿದ್ರೆ ನಾನು ತಗೊಳ್ತೇನೆ ಅಂತ. ಸೊ ನೋಡ್ಬೇಕೀಗ ಎಂತ ಯಾವುದು ನಾನು ತಗೊಳ್ತೇನೆ ಏನು ಅಂತ. ನನ್ನ ಅತ್ತೆ ಮಗಳಿಗೆ ನಾವು ಕಾಯುವುದು. ಅವಳು ಬರುವ ಅಂದಾಜಲ್ಲೇ ಇಲ್ಲ. ಅವಳು ಇನ್ನೂ ನಾನು ಫೋನ್ ಮಾಡುವಾಗ, ನಾವು ಪುತ್ತೂರು ರೀಚ್ ಆಗುವಾಗ ಅವಳು ಎದ್ದೇ ಇರಲಿಲ್ಲ, ಗೊತ್ತುಂಟಾ? ಕರೀರಿ, ಸೆಕೆಂಡ್ ಮಾಡಿ ಮಗ. ನೋಡಿ ಆ ಮಗ ಅದು ಯಾವ ಮಗು ಗೊತ್ತಿಲ್ಲ, ಅನ್ನೋನು ಇಟ್ಕೊಂಡಿದ್ದಾಳೆ.
ಕಿರ್ಚಕ್ಕಿಲ್ಲ ಇವ್ ನೋಡಿ ಸೇಲೆ ಕಟ್ಟದು ಅವಳಿಗೆ ನಾಚಿಕೆ ಆಗ್ತುಂಟು ನೋಡು ಮಗು ನೋಡು ನಿನ್ನ ನೋಡು ಶೇಮ್ ಮಾಡ್ತುಂಟು ಬಾಬೆ ಕೈ ಸಣ್ಣ ಶರ್ಟ್ ಪೀಸನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅಯ್ಯೋ ಕಳೆ ನೋಡ್ತಾಯಿ ಮನ್ಮಥನ್ ಕಳೆ ಉಂಗ್ರ ತೋರ್ಸಣ್ಣ ನಿಲ್ಲ ಮಾರಾಯ ಒಮ್ಮೆ ಉಂಗುರ ತೋರ್ಸು ಟಿ ನಾವೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಇವನಿಗೆ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಹೇಗಿದೆ. ನಮ್ಮ ಮದುಮಗಳು ಗಾಯ್ಸ್ ಚಂದ ಉಂಟು. ಅದೆಂತ ಗೊತ್ತುಂಟಾ, ಈ ವೈನ್ ಕಲರ್ ಎಲ್ಲ ಚಂದ ದೇಸಿ. ಬಾ ದಂಪತಿಗಳು ಮೇರಪ್ಪ ಬ್ಲೌಸ್ ಹಾಕಿ ಅಕ್ಕ ನಿಲ್ಲಿ ಎರಡು ಅಲ್ಲಿ ಅತಿಗೆ ಚೆನ್ನಾಗಿ ಕಾಣ್ತಿದೆ. ಎಲ್ಲ ಕೂತಿದ್ ನೋಡು ಕಪ್ಪೆಗಳು. ಇದು ಇನ್ನೊಂದು ಸಾರಿ ನೋಡ ಶೂರತ್ತೆ. ಬಟ್ ಎಂತ ಗೊತ್ತಾ, ಫೋಟೋದಲ್ಲಿ ಎಲ್ಲ ಲುಕ್ ಕಾಣ್ತದೆ. ಇದು 3ನೇ ಸೀರೆ ಟ್ರೈ ಮಾಡ್ತೀವಿ. ಇದಾದ ಸೀರೆ ನೋಡಿ, ನಂಗೆ ಕೊಡ್ತೀರಾ? ಅಡ್ಡ ಬಂದ್ಲು. ನಂಗೆ ಕೊಡ್ತೀರದ್ನ? ನಾನು ಕುಚ್ಚಕ್ಕ ಹಾಯ್ ಮರಿ ಕೈಸ್ ಅವಳನ್ನು ಬೀಳ್ಸಾಕ್ಬೇಕಾ? ಮಗುವನ್ನು ಬೀಳ್ಸಾಕ್ಬೇಕಾ? ಫೀಡಿಂಗ್ ರೂಮ್ ಅಲ್ಲಿ ಎಮ್ಮೆಗಳಿದ್ದಾರೆ. ಇಷ್ಟಿಷ್ಟು ದೊಡ್ಡ ಮಕ್ಕಳು. ಫೀಡಿಂಗ್ ರೂಮ್ ನಾನಿಂಗೆ ಚಿಕ್ಕಮ್ಮ ಮಾರೈತಿ. ತಿನ್ನಕ್ಕೆಂತಾರು ತರುದಲ್ಲ, ನಂಗೆ ಚಿಕ್ಕಮ್ಮನಿಗೆ ಅಷ್ಟು ಬೇಕಾ? ಎಂತ ಇದು ಚುಪ ಚಿಪ್ಸ್ ಅಂತ ಹೇಗಿರ್ತದೆ? ನೀವೇ ತಿನ್ನಿ ಅದನ್ನ. ಚಿಕ್ಕಿಗೆ ಸೀರೆ ಸೆಲೆಕ್ಟ್, ನನಗೊಂದು ಸೀರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಈ ಮಕ್ಳು ಬರ್ಲಿಲ್ಲ. ನಾನು ಹೋಗೋದು ಹೊಡಿದ್ದೆ ನಿಮ್ಮನ್ನು. ಬಾಯ್ ಬಿಟ್ರೆ ಸುಳ್ಳು. ಬೇಡ ಬಿಡು, ನಾನು ತುಂಬಾ ವೀಕ್. ಓಕೆ ನಾನು ಕೇಳ್ತೇನೆ. ಈಗ ಒಂದು ದಿನ ಬಸ್ ಡ್ರೈವರ್ ರೋಡಲ್ಲಿ ಹೋಗ್ಕೊಂಡಿರ್ತಾನೆ. ಒಂದು ದಿನ ಬಸ್ ಡ್ರೈವರ್ ರೋಡಲ್ಲಿ ಹೋಗ್ತಾ ಇರ್ತಾನೆ ಗಾಯ್ಸ್. ಆಗ ಎದುರಲ್ಲಿ ಪೊಲೀಸ್ ಇರ್ತಾರೆ. ಓಕೆ, ಆ ಪೊಲೀಸ್ ಅವನಿಗೆ ಕೆಲಸ ಮಾಡಲಿ ಎಂತಕ್ಕೆ? ಫೀಡಿಂಗ್ ರೂಮ್ ಜೆಂಟ್ಸಿಗೆ ಅಲೌಡ್ ಇಲ್ಲ ಇಲ್ಲಿ. ಓಕೆ, ಬಸ್ ಡ್ರೈವರ್ ರೋಡಲ್ಲಿ ಹೋಗ್ಕೊಂಡಿರ್ತಾನೆ. ಯಾಕೆಂತ ಮಾಡುದಿಲ್ಲ ಅಂತ ಹೇಳಿದ್ರೆ, ಅವ್ನ್ ಬಸ್ಸಲ್ಲಿ ಹೋಗ್ತಿರಲ್ಲ, ನೆಟ್ಕೊಂಡು ಹೋಗ್ತಾ ಇರ್ತೇನೆ. ಒಂದು ದಿವಸ ಮಂಚ್ಕೊರ್ಲೆ ಒಂದು ದಿವಸ ಒಂದು ಲಾರಿ ಡ್ರೈವರ್ ಹೋಗ್ಕೊಂಡಿರ್ತಾನೆ ರೋಡಲ್ಲಿ. ಓಕೆ, ಆ ಲಾರಿ ಡ್ರೈವರ್ ಇದು ಉಂಟಲ್ಲ ಹೆಡ್ಲೈಟ್, ಇದು ವೆಹಿಕಲ್ ಹೆಡ್ಲೈಟ್, ಅದು ಆಗನೆ ಬಂದಾಗಿರ್ತದೆ. ಬಂದಾಗ್ತದೆ. ಈಚೆ ಒಂದು ಬಸ್ ಬರ್ತುಂಟು, ಈಚೆ ಒಂದು ಬಸ್ ಬರ್ತುಂಟು. ಅಲ್ಲಿ ನಾವು ಸ್ಟ್ರೀಟ್ ಲೈಟ್ ಹಾಕಿರ್ಲಿಲ್ಲ. ಆಗೋಣ ಎಂತ ಮಾಡ್ತಾನೆ? ಅದು ಹಗ್ಲಾಗಿರ್ತದೆ.
ಜೀವಿತ ಬ್ರಿಲಿಯಂಟ್. 1 ಮಿನಿಟ್, ನನಗೆ ನನ್ನ ಸಂಗಡಿ ಫೋನ್ ಮಾಡ್ತಿದ್ದಾಳೆ. 1 ನಿಮಿಷ. ಸ್ಟಾರ್ಟ್. ಎ ಇಂದ ಝಡ್ ಆಗಿರ್ಬೋದು, ಆ ಇಂದ ಳ ಆಗಿರ್ಬೋದು. ಎ ಇಂದ ಝಡ್ ಆಗಿರ್ಬೋದು, ಆ ಇಂದ ಳ ಆಗಿರ್ಬೋದು. ಎಸಿಯಲ್ಲಿ ಮಿಡ್ಲಿರುವ ವರ್ಡ್ ಯಾವುದು? ಎಸಿಯಲ್ಲಿ ಮಿಡ್ಲಿರುವ ವರ್ಡ್ ಯಾವುದು? ಎಸಿ ಅಂತ ಕೂಲರ್ ಅಲ್ವಾ? ಹೌದು. ಹಾ, ಮಿಡ್ಲಿರುವ ವರ್ಡ್ ಯಾವುದು? ಬಿಸಿ. ಅಲ್ಲ. ಬಸ. ನಿಲ್ಲು. ಎಸಿಲಿ ಮಿಡ್ಲಿರುವ ವರ್ಡ್ ಕೂಲ್. A few moments later. ಬಿ. ಹೇಗೆ ಗೊತ್ತಾ? ಎ ಮತ್ತೆ ಸಿ ಯಲ್ಲಿ ಮಿಡ್ಲಿರುವ ವರ್ಡ್ ಅಂತ ಕೇಳಿ. ಅದೇ ಕರೆಕ್ಟ್ ಅಂತ ಹೇಳಿದ್ದು. ನಾನು ಎಣಿಸದೆ ಒಳ್ಳೆನೋ ತುಂಬಾ ದೊಡ್ಡ ಲಾಜಿಕ್ ಆಗಿ ಇರ್ಬೇಕಂದ್ರೆ ತುಂಬಾ ಯೋಚನೆ ಮಾಡಿದೆ ಗೈಸ್. ಓಕೆ, ಇವ್ರದೆಲ್ಲ ಚಿಲ್ಟರಿಸ್ದೆಲ್ಲ ಮುಗೀತು. ಈಗ ಅವರಿಗೆ ಪರ್ಚೇಸಿಂಗ್ ಇದೆ. ಸೊ ನಾವಿವಾಗ ಮಕ್ಕಳಿಗೆ ಶರ್ಮ ತೆಗಿಲಿಕ್ಕೆ ಹೋಗ್ತಾ ಇದ್ದೀವಿ. ಶಿರಾರ. ಎಸ್, ಲೆಟ್ಸ್ ಗೋ. ಗೈಸ್, ನಾವು ಕಿಡ್ಸ್ ಸೆಕ್ಷನ್ಗೆ ಬಂದಿದ್ದೇವೆ ನೋಡಿ, ಈ ಚಿಲ್ಟರಿಸ್ಗೆ ತಗೊಳ್ಳಿಕ್ಕೆ. ಬಟ್ 1,500ಗಿಂತ ಕಡಿಮೆ ಇಲ್ವೇ ಇಲ್ಲ. ಈ ಜಸ್ಟ್ ಒಂದು ಟಾಪಿಗೆ 1,500 ಅಷ್ಟಿದೆ. ನೋಡಲಿಲ್ಲ. ಈ ಡ್ರೆಸ್ ಹೇಗಿದೆ ನೋಡಿ, ಹೇಗಿದೆ? ನಮ್ಮ ಅನುಗೆ ಹೇಗೆ ಆದ್ಯನಿಗೆ ಹೇಗೆ ಕಾಣ್ತಿದೆ? ಆದ್ಯ, ನಿಂಗೆ ಇಷ್ಟ ಆಯ್ತಾ? ಹಾ, ಇಷ್ಟ ಆಯ್ತಾ? ವೇಟ್, ನಮ್ಮನಿಗೊಂದು ಫೋಟೋ ಕಳ್ಸೋಣ. ಹಾ, ದೂರೋಗು ದೂರೋಗು. ಇದು ಅನು ಡ್ರೆಸ್ ಆಯ್ತಾ ಗಾಯ್ಸ್? ಅವಳು ಹೇಳುದು ಅಮ್ಮನ ನೈಟಿಯಾಗಿ ಉಂಟಂತೆ. ಹೌದಾ ಮಗ? ಅಮ್ಮದ ನೈಟಿಯಾಗಿ ಉಂಟಂತೆ, ಅವಳಿಗೆ ಬೇಡ ಅಂತಿದ್ದು. 1 ನಿಮಿಷ. ಅದು ಆ್ಯಕ್ಚುಲಿ ಇದು ಎಕ್ಸ್ಟ್ರಾ ಡ್ರೆಸ್ ಆಯ್ತಾ, ಅದರೊಮ್ಮೆ ತೆಗೆದು ನೋಡು ಹೇಗೆ ಕಾಣ್ತದೆ ಅಂತ. ನಾನು ಬಂದದ್ದು ನನ್ನ ಸೀರೆ ಪರ್ಚೇಸ್ಗೆ. ಬಟ್ ಇಲ್ಲಿ ಈ ಮಕ್ಕಳದನ್ನು ನೋಡಿ ನೋಡಿ ನನಗೆ ಯಾವುದು ತಗೊಳ್ಬೇಕಂತ ಗೊತ್ತಾಗ್ತಿಲ್ಲ. ಇವರಿಗೆ ಯಾವುದು ಪರ್ಚೇಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇವರಿಗೆ ಎಷ್ಟು ಅಹಂಕಾರ ಇರಬೇಕು ನೋಡಿ. ಇಲ್ಲಿ ಚಾರ್ ಇದ್ದದಕ್ಕಾಯ್ತಾಯ್ತಾ, ಇಲ್ಲಾಂದ್ರೆ ಡ್ರೆಸ್ ಹಾಕು ಕುದುರೆ. ಇನ್ನು ಸಣ್ಣ ಕೂದ್ರಿಯ ನೀನು? ನೋಡಿ ಅವಳು ನನ್ನ ಮೇಲೆ ಹತ್ತಿ. ನನಗೆ ಇಲ್ಲಿ ಚಾರ್ ಇದ್ದದಕ್ಕಾಯ್ತು, ಇಲ್ಲಂದ್ರೆ ಮತ್ತೆ ಕತೆ ಅಂತ ಇಬ್ಬರದು ತಲೆ ಹೊಡಿತಾ ಇತ್ತು. ನಾನು ಅನ್ನದ್ ಬಿಟ್ಟು ಇವುಗಳಿಗೋಸ್ಕರ ಹಿಂದೆ ಬಿದ್ದಿದ್ದೀನಿ. ಎಂದು ಬದುಕಿದು ಕುಚು ಕುಚು ಚುಕ್ಕು ಚುಕ್ಕು ಚುಕ್ಕು. ಡ್ರೆಸ್ ಹಾಕಿ ಕುದುರೆ. ಬಿಟ್ಟೆ, ಅಮ್ಮ ಕೊಲ್ತಾಳೆ ಅವಳು. ನಂಗೆ ಮದ್ವೆಗೆ ಬರೋಕುಂಟು, ಬಿಡು ಮಾರೈತಿ. ಸೆಲೆಕ್ಷನ್ ಆಯ್ತಾ? ಸೂಪರ್ ಕಾಣ್ತಿದ್ದಾನೆ. ನಮ್ಮ ಅಣ್ಣ ಫೋಟೋ ಕಳಿಸಿದ್ರು, ಬಾರಿ ಚಂದ ಕಾಣ್ತಿದ್ದ. ನಾನು ಎಬ್ಬೆ ಅಂತ ಕಳ್ಸಿದ್ನ? ನಾನ್ ಕಳ್ಸಿದ್ ಚಂದ. ಒಂದಾಯ್ತು ಹ್ಯಾಂಡ್ಸಮ್, ಬಾರಿ ಚಂದ. ನಮ್ಮೈತೆ ಒಣಸಿಗೆ ಬಿದ್ದಾಡ್ತ ಇಂಕ್ಲ ಗ್ಯಾಂಗ್ ಪೂರ ಒಳ್ಳೆ ಇರುತ್ತೆ. ಮನಸ್ಸು ಬಿದ್ದಾಡ್ದ ನಾವ ಕೋರಿದ ಸುಖ ಇಲ್ಲಿ ಸುಖ. ಹಾಗೆ ಇವಾಗ ಊಟಕ್ಕೆ ಹೋಗ್ತೀವಿ ನಾವು. ಇಲ್ಲಿ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ. ಹಾಗೆ ಈಗ ಊಟಕ್ಕೆ ಹೋಗ್ತೀವಿ. ಗರ್ಲ್ಸ್ ಬಾಯ್ಸ್ ಮಾತಾಡಲಿಲ್ಲ, ತೂಪು ನಕ್ಲಿಕ್ಕೆ ಮಾತಾಡಿಲ್ಲ ಅಂತ ಅನ್ನೋದಿರುತ್ತೆ ಮನಸ್ಸು ಬೋಬ. ಊಟಕ್ಕೆ ಬಂದಿದ್ದೇವೆ. ಮಕ್ಕಳು ಮಸಾಲೆ ದೋಸೆ ಹೇಳಿದ್ರು. ಇವನೊಂದ್ಸತಿ ಊಟ ಎರಡಕ್ಕೆ ಕಾಯ್ತಾ ಇದ್ದಾನೆ. ಅಣ್ಣ ಇನ್ನೊಂದು ಪ್ರೈಸ್ಗೆ ಕಾಯ್ತಾ ಇದ್ದಾನೆ. ಬೇಗ ಊಟ ಮಾಡ್ತಾನೆ, ಊಟಕ್ಕೇನೇ ಬರೋದು. ನಂದು ಇನ್ನೂ ಬರಲಿಲ್ಲ ಸಣ್ಣ ಚೂರು ಬೇಗ ಅನ್ನ, ನಂದು ಇನ್ನೂ ಬರಲಿಲ್ಲ ಗೈಸ್. ನಾನು ಇಲ್ಲಿ ಧರ್ಮದ ಚಹಾ ಕುಡಿತಿದ್ದೇನೆ. ಧರ್ಮದ ಚಹಾ ಕುಡಿಲಿಕ್ಕೆ ಅಣ್ಣ ಕೂಡ ಬಂದ. ಇಲ್ಲ ಗೈಸ್ ನೋಡಿ, ಇಷ್ಟು ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಉಂಟು.
ತೆಗ್ದೆ ಜಾಸ್ತಿ ಆಗಿದೆ ಅಮ್ಮ. 1 ಲಕ್ಷ ಆಯ್ತು, 1 ಲಕ್ಷ ಆಗಿದೆ, 1 ಲಕ್ಷ. ಇಲ್ಲ ಆಯ್ತಾ ಗೈಸ್, ನಾವು ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮದನ್ನು ಬೇಗ ತಗೊಂಡು ನಾವೀಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೇನೆ ನೋಡಿ. ಸೊ 6 ಗಂಟೆಗೆ ಬಸ್, ಹಾಗೆ ಇಲ್ಲಿಂದ ಇನ್ನು ಹೊರಡೋದು ನಾವು ಪುತ್ತೂರಿಂದ. ಓಕೆ ಗಾಯ್ಸ್, ನಾವು ಮನೆಗೆ ರೀಚ್ ಆದ್ವಿ. ಇಲ್ಲಿ ಎಲ್ಲ ಸಾರಿ ಅದೆಲ್ಲ ನೋಡಿ ರಿವ್ಯೂ ಹೇಳ್ತಾ ಇದ್ದಾರೆ. ಹಾಗೆ ಏನಿದೆ ನಮ್ಮ ಮುಟ್ಟು ಒಂದು ಜುವೆಲಲ್ಲಿ ಹಾಕಿ ನೋಡ್ಬೇಕು ಹೇಗೆ ಕಾಣ್ತದೆ ಅಂತ. ಫಸ್ಟ್ ಹೋಗಿ ಸ್ನಾನ ಮಾಡಬೇಕು. ನನ್ನ ಫೋನಲ್ಲಿ 10% ಚಾರ್ಜ್ ಇರೋದು. ನಾವಿವಾಗ 7:45 ಆಯಿತು. ಹೌದು, ಕರೆಕ್ಟ್ 7:50 ಆಯಿತು. ಈಗ ಜಸ್ಟ್ ರೀಚ್ ಆದಷ್ಟೇ ನಾವು. ಹಾಗೆ ಆ್ಯಂಡ್ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.